ನಾರ್ಮಲ್ ಆಗಿ. ಅಂದ್ರೆ ನಮ್ಮ ಡೈಲಿ ಲೈಫ್ನಲ್ಲಿ ನಮಗೇನಾದ್ರೂ ಫಿಸಿಕಲ್ ಪ್ರಾಬ್ಲಮ್ ಆದ್ರೆ ಅದಕ್ಕೊಂದು ಕ್ಲಾರಿಟಿ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಲೈಕ್ ಏನಾದ್ರೂ ಪೆಟ್ಟಾದ್ರೆ ನಾವು ತಕ್ಷಣ ಏನ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ. ಎಕ್ಸಾಕ್ಟ್ಲಿ. ಉದಾಹರಣೆಗೆ ಎಲ್ಲಾದ್ರೂ ಬಿದ್ದು ಕೈ ಮೂಳೆ ಮುರಿದ್ರೆ ನಾವು ನೇರವಾಗಿ ಹಾಸ್ಪಿಟಲಿಗೆ ಹೋಗ್ತೀವಿ. ಒಂದು ಎಕ್ಸ್ರೇ ತೆಗಿಸ್ತೀವಿ. ರೈಟ್. ಆ ರಿಪೋರ್ಟ್ನಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಬಿರುಕು ಕಾಣುತ್ತೆ. ಆಗ ಡಾಕ್ಟರ್ ಬಂದು ನೋಡಿ ಇಲ್ಲಿದೆ ಪ್ರಾಬ್ಲಮ್ ಅಂತ ಬೆರಳಿಟ್ಟು ತೋರಿಸ್ತಾರೆ. ಅದು ಕಪ್ಪು ಬಿಳುಪಿನ ತರ ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿರುತ್ತೆ. ಹೌದು. ಅದೆಲ್ಲ ಎಷ್ಟು ಸಿಂಪಲ್ ಅಲ್ವಾ? ಎಷ್ಟು ಡೈರೆಕ್ಟ್ ಆಗಿರುತ್ತೆ. ನಿಜ. ಸಮಸ್ಯೆ ಎಲ್ಲಿದೆ, ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ನಮ್ಮ ಕಣ್ಣಿಗೆ ಕಾಣುತ್ತೆ. ಅದನ್ನ ನಾವೊಂದು ಚೌಕಟ್ಟಿನಲ್ಲಿ ಅರ್ಥ ಮಾಡ್ಕೋಬಹುದು. ಆದ್ರೆ ಒಮ್ಮೆ ನಾವೀ ಮನುಷ್ಯನ ಮನಸ್ಸು, ನಂಬಿಕೆ ಮತ್ತೆ ನಂಬಿಕೆ ದ್ರೋಹದ ಜಗತ್ತಿಗೆ ಕಾಲಿಟ್ರೆ ಆ ಎಕ್ಸ್ರೇ ಮಷಿನ್ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಹೌದು, ಕಂಪ್ಲೀಟ್ ಆಗಿ ಫೇಲ್ ಆಗುತ್ತೆ. ಇದಕ್ಕಿದ್ದಂತೆ ಇಡೀ ಪರಿಸ್ಥಿತಿ ಬ್ಲರ್ ಆಗುತ್ತೆ. ಅಂದ್ರೆ ಏನಾಗ್ತಿದೆ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ನಾವೇನೋ ನಂಬಿರ್ತೀವಿ, ಆದ್ರೆ ನಡೀತಾ ಇರೋದೇ ಇನ್ನೊಂದು. ಈ ತರದ ಕನ್ಫ್ಯೂಷನ್ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಇವತ್ತು ನಾವು ಈ ನಮ್ಮ ಆಳವಾದ ವಿಶ್ಲೇಷಣೆಯಲ್ಲಿ ಇಂಥದ್ದೇ ಒಂದು ಅಂದ್ರೆ ಮಾನಸಿಕ ಎಕ್ಸ್ರೇ ತೆಗೆಯೋಣ ಅಂತ. ಓಕೆ, ಇಂಟ್ರೆಸ್ಟಿಂಗ್. ನಮ್ಮ ಇಂದಿನ ಈ ಆಳವಾದ ಚರ್ಚೆಗೆ ಆಧಾರವಾಗಿರೋ ಮೂಲ ಸಾಮಗ್ರಿಯ ಹೆಸರು ಎ ಟರ್ನಿಂಗ್ ಪಾಯಿಂಟ್ ಫಾರ್ ಲಿಬ್ರಾ, ನ್ಯಾವಿಗೇಟಿಂಗ್ ಬಿಟ್ರೇಯಲ್ ಅಂಡ್ ಅವೇಕನಿಂಗ್. ಅಂದ್ರೆ ತುಲಾ ರಾಶಿಯರಿಗೆ ಎದುರಾಗುವ ನಂಬಿಕೆ ದ್ರೋಹ ಮತ್ತು ಜಾಗೃತಿಯ ಪಯಣ. ಇದು ವಿಶೇಷವಾಗಿ ಏಪ್ರಿಲ್ 24, 25, 26 ಮತ್ತು 27 ನಡುವೆ ನಡೆಯುವ ಘಟನೆಗಳ ಬಗ್ಗೆ ಫೋಕಸ್ ಮಾಡುತ್ತೆ. ಆದ್ರೆ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇದು ಬರೀ ಜ್ಯೋತಿಷ್ಯದ ಬಗ್ಗೆ ಅಲ್ಲ. ಖಂಡಿತ ಅಲ್ವೇ ಅಲ್ಲ. ಮೇಲ್ನೋಟಕ್ಕೆ ಇದು ಯಾವುದೋ ಒಂದು ರಾಶಿಯ ಗ್ರಹಗತಿಗಳ ಬಗ್ಗೆ ಮಾತಾಡೋ ಹಾಗೆ ಕಂಡ್ರೂ ಕೂಡ ನೀವು ಸ್ವಲ್ಪ ಆಳವಾಗಿ ನೋಡ್ರೆ ಹೌದು, ಇದು ಮನುಷ್ಯನ ಮನೋವಿಜ್ಞಾನದ ಬಗ್ಗೆ ಇರೋ ಒಂದು ಅದ್ಭುತವಾದ ಡೀಪ್ ಡೈವ್. ನಾವು ಒಬ್ಬರನ್ನ ಕಣ್ಮುಚ್ಚಿ ನಂಬಿದಾಗ, ಆ ನಂಬಿಕೆ ಇದ್ದಕ್ಕಿದ್ದಂತೆ ಒಡೆದೋದಾಗ ನಮ್ಮ ಮೆದುಳು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ರೈಟ್, ನಾವು ಅದನ್ನ ಹೇಗೆ ಫೇಸ್ ಮಾಡ್ತೀವಿ ಅಂತ. ಎಕ್ಸಾಕ್ಟ್ಲಿ. ಕುರುಡು ನಂಬಿಕೆ ಅನ್ನೋದು ಲೈಕ್ ಹೇಗೆ ನಮ್ಮದೇ ಕೊರಳಿಗೆ ಉರುಳಾಗುತ್ತೆ ಅನ್ನೋದನ್ನ ಈ ಸೋರ್ಸ್ ಮೆಟೀರಿಯಲ್ ಬಿಡಿಸಿಡುತ್ತೆ. ನಿಜ. ಇಲ್ಲಿ ಲೈಕ್ ಒಂದು ಥ್ರಿಲ್ಲರ್ ಸಿನಿಮಾದ ತರ ಕತೆ ಶುರುವಾಗುತ್ತೆ, ಗೊತ್ತಾ? ಹೌದಾ? ಹೌದು. ಅಂದ್ರೆ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರೋ, ನಮ್ಮ ಲೈಫ್ನಲ್ಲಿ ಅತಿ ಮುಖ್ಯ ಅಂತ ಅನ್ಕೊಂಡಿರೋ ವ್ಯಕ್ತಿಯೇ ನಮ್ಮ ವಿರುದ್ಧ ಆಟ ಆಡ್ತಿದ್ದಾನೆ ಅಂತ ಗೊತ್ತಾಗೋ ಕ್ಷಣ. ಓಹ್, ಅದು ಸಿಕ್ಕಾಪಟ್ಟೆ ಪೇನ್ಫುಲ್ ಅಲ್ವಾ? ಇಲ್ಲಿ ಈ ಮೂಲದಲ್ಲಿ ಪಿ ಅನ್ನೋ ಒಬ್ಬ ವ್ಯಕ್ತಿಯ ಪ್ರವೇಶ ಆಗುತ್ತೆ. ಈ ಪಿ ಅನ್ನೋದು ಯಾರ್ ಬೇಕಾದ್ರೂ ಆಗಿರಬಹುದು. ಆದ್ರೆ ಇವರಿಂದ ಸಿಗೋ ಒಂದ್ ಸಣ್ಣ ಇನ್ಫಾರ್ಮೇಶನ್ ಅಥವಾ ಒಂದು ಮಾತು. ಹೌದು, ಒಂದು ಮಾತು ಅಥವಾ ಎಲ್ಲೋ ನೋಡಿದ ಒಂದು ಮೆಸೇಜ್, ಅದು ಈ ಇಡೀ ಬಿಲ್ಡಿಂಗ್ನ ಬೀಳ್ಸೋ ಮೊದಲ ಕಲ್ಲಾಗತ್ತೆ. ಇದುವರೆಗೂ ನಾವು ಇಗ್ನೋರ್ ಮಾಡಿದ್ದ ಸಣ್ಣ ಪುಟ್ಟ ಸುಳ್ಳುಗಳು, ನಾವು ಗಮನಿಸದೆ ಬಿಟ್ಟಿದ್ದ ಘಟನೆಗಳು ಎಲ್ಲವೂ ಈಗ ಒಗ್ಗೂಡಿ ಒಂದು ಪಜಲ್ ಸಾಲ್ವ್ ಆದಾಗೆ ಆಗತ್ತೆ. ರೈಟ್, ಎಲ್ಲ ಕನೆಕ್ಟ್ ಆಗೋಕ್ ಶುರುವಾಗುತ್ತೆ. ಹೌದು. ಆದ್ರೆ ನನಗೊಂದು ಡೌಟ್ ಆಗ್ತಿದೆ. ಅಂದ್ರೆ ಅಷ್ಟು ಕ್ಲೋಸ್ ಆಗಿರೋ ವ್ಯಕ್ತಿ ಮೋಸ ಮಾಡ್ತಿದ್ದಾನೆ ಅಂದಾಗ ಮನುಷ್ಯನಿಗೆ ದಿಢೀರಂತ ಅದನ್ನು ಒಪ್ಕೊಳಕ್ಕಾಗತ್ತಾ? ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಇಲ್ಲ, ಖಂಡಿತ ಆಗಲ್ಲ. ಇದು ಒಪ್ಕೊಳಕ್ ಬಹಳ ಕಷ್ಟ. ಇದನ್ನೇ ಅಂದ್ರೆ ಸೈಕಾಲಜಿಯಲ್ಲಿ ಕಾಗ್ನಿಟಿವ್ ಡಿಸ್ಸೋನೆನ್ಸ್ ಅಂತ ಕರೀತಾರೆ. ಓಕೆ, ಕಾಗ್ನಿಟಿವ್ ಡಿಸ್ಸೋನೆನ್ಸ್. ಹೌದು. ಅಂದ್ರೆ ನಮ್ಮ ಮೆದುಳಿಗೆ ಎರಡು ವಿರುದ್ಧವಾದ ವಿಷಯಗಳನ್ನ ಒಟ್ಟಿಗೆ ಪ್ರಾಸೆಸ್ ಮಾಡೋಕ್ಕಾಗಲ್ಲ. ಹೋ, ಅರ್ಥ ಆಯ್ತು. ಲೈಕ್, ಈ ವ್ಯಕ್ತಿ ನನ್ನನ್ನ ತುಂಬಾ ಪ್ರೀತಿಸ್ತಾರೆ, ನನ್ ಬಗ್ಗೆ ಕಾಳಜಿ ಮಾಡ್ತಾರೆ ಅನ್ನೋದು ನಮ್ಮ ಇಷ್ಟು ವರ್ಷದ ನಂಬಿಕೆ ಅಲ್ವಾ? ಸ್ಟ್ರಾಂಗ್ ನಂಬಿಕೆ ಅದು. ಇದೇ ವ್ಯಕ್ತಿ ನನಗೆ ಮೋಸ ಮಾಡ್ತಿದ್ದಾರೆ ಅನ್ನೋದು ಈಗಷ್ಟೇ ಗೊತ್ತಾದ ಹೊಸ ಸತ್ಯ. ಇವೆರಡೂ ಒಟ್ಟಿಗೆ ಸೇರಿದಾಗ ಮೆದುಳು ಒಂಥರ ಶಾರ್ಟ್ ಸರ್ಕ್ಯೂಟ್ ಆದಾಗತ್ತೆ. ವಾವ್, ಶಾರ್ಟ್ ಸರ್ಕ್ಯೂಟ್. ಇದು ಹೇಗಾಗತ್ತೆ ಅಂದ್ರೆ, ಸುಡು ಬಿಸಿಲಲ್ಲಿ ಹಗಲ್ನಲ್ಲಿ ಕತ್ತಲಾಗಿದೆ ಅಂತ ಯಾರಾದ್ರೂ ಬಂದು ಹೇಳಿದ್ರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವೋ ಆ ಥರದ ಫೀಲಿಂಗ್. ಅಂದ್ರೆ ಆ ಟೈಮಲ್ಲಿ ನಾವು ಆ ಸತ್ಯವನ್ನೇ ಸುಳ್ಳು ಅಂತ ನಂಬೋಕೆ ಟ್ರೈ ಮಾಡ್ತೀವಾ? ನಾವೇ ನಮ್ಮ ಬ್ರೈನ್ಗೆ ಮೋಸ ಮಾಡ್ಕೊಳ್ತೀವಾ? ಹೌದು, ಎಕ್ಸಾಕ್ಟ್ಲಿ. ಅದನ್ನ ನಾವು ಡಿನಯಲ್ ಫೇಸ್ ಅಂತೀವಿ. ಇಲ್ಲ, ಅವ್ರು ಹಾಗೆ ಮಾಡಕ್ ಚಾನ್ಸೇ ಇಲ್ಲ, ಯಾರು ಏನೋ ತಪ್ಪು ಹೇಳ್ತಿದ್ದಾರೆ ಅಂತ. ಅಥವಾ ಈ ಪಿ ಅನ್ನೋ ವ್ಯಕ್ತಿಗೆ ಏನೋ ತಪ್ಪು ಗ್ರಹಿಕೆ ಆಗಿದೆ ಅಂತ ನಮ್ಮನ್ನ ನಾವೇ ಸಮಾಧಾನ ಮಾಡ್ಕೊಳ್ತೀವಿ ಅಲ್ವಾ? ಪರ್ಫೆಕ್ಟ್. ಯಾಕಂದ್ರೆ ಒಮ್ಮೆ ಆ ಸತ್ಯವನ್ನ ನಾವು ಒಪ್ಕೊಂಡ್ರೆ ಆ ರಿಲೇಶನ್ಶಿಪ್ಗಾಗಿ ನಾವು ಹಾಕಿರೋ ಎಫರ್ಟ್, ಕೊಟ್ಟಿರೋ ಸಮಯ, ನಮ್ಮ ಇಮೋಷನ್ಸ್ ಎಲ್ಲವೂ ವೇಸ್ಟ್ ಅಂತ ನಾವೇ ಒಪ್ಕೊಂಡಾಗತ್ತೆ. ಓ, ಅದು ನಿಜಕ್ಕೂ ಭಯಾನಕ. ಇದನ್ನೇ ಸೈಕಾಲಜಿಲಿ ಸಂಕ್ ಕಾಸ್ಟ್ ಫ್ಯಾಲಸಿ ಅಂತಾರೆ.
ಆ ವ್ಯಕ್ತಿಯ ಮೇಲಿನ ಪತಿಯಾದ ಪ್ರೀತಿಯಿಂದಾಗಿ ನಮ್ಮ ಮೆದುಳೆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡಿ ಆ ಸತ್ಯವನ್ನ ರಿಜೆಕ್ಟ್ ಮಾಡುತ್ತೆ. ಆದ್ರೆ ಆ ಪಿ ಅನ್ನೋ ವ್ಯಕ್ತಿಯಿಂದ ಬಂದ ಮಾಹಿತಿ ಇದೆಯಲ್ಲ. ಹೌದು. ಆಮೇಲೆ ಒಂದೊಂದಾಗಿ ಸಿಗೋ ಪ್ರೂಫ್ಗಳು, ಆ ವ್ಯಕ್ತಿಯ ಬದಲಾದ ಬಿಹೇವಿಯರ್, ಇವೆಲ್ಲ ಸೇರಿ ಹೌದು ನಿನಗೆ ಮೋಸ ಆಗಿದೆ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ತವೆ. ಅಬ್ಬಾ, ಆ ಕ್ಷಣದ ಆಘಾತ ಇದೆಯಲ್ಲ, ಅದನ್ನ ಭರಿಸೋದು ಅಸಾಧ್ಯ ಅನ್ಸತ್ತೆ. ಖಂಡಿತ. ಆ ಎಮೋಷನಲ್ ಪೇನ್ ಊಹಿಸ್ಕೊಳ್ಳೋಕ್ಕೂ ಕಷ್ಟ. ಈಗ ಇಂಥ ಟೈಮಲ್ಲಿ ಯಾರಿಗಾದ್ರೂ ಫುಲ್ ಕೋಪ ಬರೋದು ಸಹಜ ತಾನೆ. ಅಂದ್ರೆ ಏನ್ ಮಾಡ್ತಿದ್ಯಾ ನೀನು ಅಂತ ಅವ್ರು ಕಾಲರ್ ಹಿಡಿದು ಕೇಳ್ಬೇಕು ಅನ್ಸತ್ತೆ. ನ್ಯಾಚುರಲ್ ಅದು. ಆದ್ರೆ ಇಲ್ಲಿ ಈ ಮೂಲ ಸಾಮಗ್ರಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್, ಅಷ್ಟೇ ವಿಚಿತ್ರವಾದ ವಿಷಯ ಇದೆ. ಏನ್ ಹೇಳುತ್ತೆ ಅದು? ಸತ್ಯ ಗೊತ್ತಾದ ತಕ್ಷಣ ಕೋಪದಿಂದ ರಿಯಾಕ್ಟ್ ಮಾಡ್ಬೇಡಿ ಅಂತ ಇದು ಹೇಳ್ತಿದೆ. ಓಹೋ. ಅದರ ಬದಲು ಈ 4 ದಿನ ಒಂದು ಪತ್ತೇದಾರಿ ಅಥವಾ ಡಿಟೆಕ್ಟಿವ್ ತರಹ ಯೋಚನೆ ಮಾಡ್ಬೇಕಂತೆ. ಬರೀ ಮಾತುಗಳನ್ನ ನಂಬದೆ ಅವರ ಆಕ್ಷನ್ಸ್ ಅಬ್ಸರ್ವ್ ಮಾಡ್ಬೇಕು ಅಂತ. ಆದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ನಮ್ಗೆ ಅತ್ಯಂತ ಆಪ್ತರಾಗಿದ್ದವಳು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಗೊತ್ತಾದಾಗ ಸುಮ್ನೆ ಕೂತ್ಕೊಂಡು ಸಾಕ್ಷ್ಯ ಕಲೆಕ್ಟ್ ಮಾಡಕ್ ನಾವೇನು ಸಿಬಿಐ ಆಫೀಸರ್ಸಾ? ಹೌದು, ನಿಮ್ ಪಾಯಿಂಟ್ ವ್ಯಾಲಿಡ್. ಆಕ್ರೋಶ ಹೊರಹಾಕೋದು, ಜಗಳ ಮಾಡೋದು, ಅಳೋದು ನ್ಯಾಚುರಲ್ ಅಲ್ವಾ? ಇದ್ರಲ್ಲಿ ಈ ಪತ್ತೇದಾರಿ ಐಡಿಯಾ ನಿಜವಾಗ್ಲೂ ವರ್ಕೌಟ್ ಆಗುತ್ತಾ? ನೀವು ಕೇಳೋದು 100ಕ್ಕೆ 100 ಸರಿ. ಮನುಷ್ಯನಿಗೆ ಕೋಪ ಬಂದಾಗ ಮೆದುಳಿನಲ್ಲಿರೋ ಅಮಿಗ್ಡಾಲ ಅನ್ನೋ ಎಮೋಷನಲ್ ಸೆಂಟರ್ ಫುಲ್ ಆಕ್ಟಿವೇಟ್ ಆಗತ್ತೆ. ಓಕೆ. ಅದು ನಮ್ಮ ಲಾಜಿಕ್ ಅಥವಾ ತರ್ಕಬದ್ಧವಾಗಿ ಯೋಚನೆ ಮಾಡೋ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನ ಕಂಪ್ಲೀಟಾಗಿ ಶಟ್ ಡೌನ್ ಮಾಡಿಬಿಡುತ್ತೆ. ಓಹೋ, ಅಂದ್ರೆ ನಮ್ಗೆ ಯೋಚನೆ ಮಾಡೋ ಶಕ್ತಿನೇ ಇರಲ್ಲ. ಎಕ್ಸಾಕ್ಟ್ಲಿ. ಇದನ್ನ ಅಮಿಗ್ಡಾಲ ಹೈಜಾಕ್ ಅಂತಾರೆ. ಹಾಗಾಗಿ ತಕ್ಷಣವೇ ರಿಯಾಕ್ಟ್ ಮಾಡೋದು ನಮ್ಮ ಬಯೋಲಾಜಿಕಲ್ ಡಿಫಾಲ್ಟ್ ಸೆಟ್ಟಿಂಗ್. ಆದ್ರೆ ಈ ಮೂಲದಲ್ಲಿ ಯಾಕೆ ಸ್ವಲ್ಪ ತಡೆದುಕೊಂಡು ಡಿಟೆಕ್ಟಿವ್ ತರ ಯೋಚನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಅದಕ್ಕೊಂದು ಬಹಳ ದೊಡ್ಡ ಸ್ಟ್ರಾಟಜಿಕ್ ರೀಸನ್ ಇದೆ. ಸ್ಟ್ರಾಟಜಿಕ್ ರೀಸನ್ ಅಂದ್ರೆ ನಾವು ಕೋಪ ಮಾಡ್ಕೊಂಡ್ರೆ ನಮಗೆ ಲಾಸ್, ಅವರಿಗೆ ಅಡ್ವಾಂಟೇಜ್ ಆಗುತ್ತಾ? ಹೌದು. ನೀವು ತಕ್ಷಣವೇ ಎಮೋಷನಲ್ ಆಗಿ ಬ್ಲಾಸ್ಟ್ ಆದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಆ ಮೋಸ ಮಾಡಿದ ವ್ಯಕ್ತಿಗೆ ತಕ್ಷಣ ಅಲರ್ಟ್ ಸಿಗುತ್ತೆ. ಓಹೋ, ಡೌಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ರೈಟ್. ಇವರಿಗೆ ಡೌಟ್ ಬಂದಿದೆ ಅಂತ ಗೊತ್ತಾದಾಗ ಅವ್ರೇನ್ ಮಾಡ್ತಾರೆ, ತಮ್ಮ ತಪ್ಪನ್ನ ಮುಚ್ಚಿಡೋಕೆ ಅಥವಾ ಇಡೀ ಕಥೆನ ಟ್ವಿಸ್ಟ್ ಮಾಡಿ ನಿಮ್ಮನ್ನೇ ವಿಲನ್ ಮಾಡೋಕೆ ಹೊಸ ಪ್ಲಾನ್ ಮಾಡ್ತಾರೆ. ಅಯ್ಯೋ, ಹೌದಲ್ವಾ? ನೀನು ನನ್ನ ನಂಬ್ತಿಲ್ಲ, ನಿನಗೆ ಹುಚ್ಚಿಡ್ದಿದೆ, ನಿನ್ನೆ ಓವರ್ ಥಿಂಕ್ ಮಾಡ್ತಿದ್ಯಾ ಅಂತ ಗ್ಯಾಸ್ ಲೈಟ್ ಮಾಡಕ್ ಶುರು ಮಾಡ್ತಾರೆ. ಖಂಡಿತ, ಇದು ಕಾಮನ್ ಆಗೋದು. ನೀವು ಪ್ರೂಫ್ ಕೊಡೋಕ್ ಹೋದ್ರೆ ಅದನ್ನ ನಾಶ ಮಾಡೋಕ್ಕೂ ಟ್ರೈ ಮಾಡ್ತಾರೆ. ಅದಕ್ಕೆ ತಕ್ಷಣ ರಿಯಾಕ್ಟ್ ಮಾಡಬೇಡಿ ಅಂತ ಅವ್ರು ಹೇಳೋದು. ಓ, ದಿಸ್ ಮೇಕ್ ಸೆನ್ಸ್. ಅಂದ್ರೆ ನಾವು ನಮ್ಮ ಎಮೋಷನ್ಸ್ ತೋರ್ಸೋ ಮೂಲಕ ಅವರ ಎಸ್ಕೇಪ್ ಆಗೋಕೆ ನಾವೇ ಒಂದು ರೂಟ್ ಮ್ಯಾಪ್ ಹಾಕಿ ಕೊಟ್ರಾಗೆ ಆಗುತ್ತೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ದ್ರೋಹ ಮಾಡಿದವನು ಒಮ್ಮೆ ತಪ್ಪಿಸ್ಕೋಬಹುದು, ಆದ್ರೆ ಶಾಶ್ವತವಾಗಿ ಅಲ್ಲ. ಈ ಟೈಮಲ್ಲಿ ಅವರ ಬಣ್ಣ ಕಂಪ್ಲೀಟಾಗಿ ಬಯಲಾಗುವವರೆಗೂ ಸುಮ್ಮನೆ ಅಬ್ಸರ್ವ್ ಮಾಡಬೇಕು. ಯಾರು, ಏನು, ಎಲ್ಲಿ, ಯಾವಾಗ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ಓಕೆ. ಇದು ಬರೀ ಪ್ರೂಫ್ ಕಲೆಕ್ಟ್ ಮಾಡೋದಲ್ಲ, ನಮ್ಮ ಮೆದುಳನ್ನ ಆ ಎಮೋಷನಲ್ ಅಳುವ ಸ್ಟೇಟ್ನಿಂದ ಲಾಜಿಕಲ್ ಸ್ಟೇಟ್ಗೆ ತರೋ ಪ್ರೋಸೆಸ್ಸು. ನಾವು ಎಮೋಷನಲ್ ಆಗಿದ್ದಾಗ ತಪ್ಪು ನಿರ್ಧಾರ ತಗೋತೀವಿ. ಆದ್ರೆ ಲಾಜಿಕಲ್ ಆಗಿದ್ದಾಗ ನಮ್ಮನ್ನಾವು ಕಾಪಾಡ್ಕೊಳ್ತೀವಿ. ಎಕ್ಸಾಕ್ಟ್ಲಿ. ಅದ್ಭುತ. ಅಂದ್ರೆ ಕಣ್ಣೀರ್ ಹಾಕೋ ಬದಲು ಕಣ್ಣು ಕಿವಿ ಎರಡನ್ನೂ ಓಪನ್ ಇಟ್ಕೋಬೇಕು. ಹೌದು. ಇದಾದ್ಮೇಲೆ ಈ ಸೋರ್ಸ್ನಲ್ಲಿ ಒಂದು ದೊಡ್ಡ ಆಂತರಿಕ ಬದಲಾವಣೆ ಅಥವಾ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಹೇಳ್ತಾರೆ. ಓಕೆ, ಅದು ಯಾವ ತರಹದ ಟ್ರಾನ್ಸ್ಫಾರ್ಮೇಷನು? ಅಂದ್ರೆ ಇಷ್ಟು ದಿನ ಬೇರೆಯವರಿಗಾಗಿ ತಮ್ಮ ಲೈಫ್ನ, ತಮ್ಮ ಖುಷಿನ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿದ್ದು ವೇಸ್ಟ್ ಅನ್ನೋ ಅರಿವು ಮೂಡುತ್ತೆ. ಆ ಪಿ ಅನ್ನೋ ವ್ಯಕ್ತಿ ಕೊಟ್ಟ ಇನ್ಫಾರ್ಮೇಶನ್ ಒಂದು ಟ್ರಿಗರ್ ತರಹ ಕೆಲಸ ಮಾಡುತ್ತೆ. ಓಹೋ. ಇನ್ಮುಂದೆ ನನ್ನ ಲೈಫ್, ನನ್ನ ರೂಲ್ಸ್, ನನಗಾಗಿ ನಾನು ಬದುಕಬೇಕು ಅನ್ನೋ ಕ್ಲಾರಿಟಿ ಬರುತ್ತೆ. ನನಗಿದು ಒಂಥರ ಮರ ಕಡಿಯೋ ತರ ಅನ್ನಿಸ್ತಿದೆ. ಮರ ಕಡಿಯೋದಾ? ಹೇಗೆ? ಅಂದ್ರೆ ಒಂದು ಮರ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದಕ್ಕಿರೋ ಒಣಗಿದ ಕೊಂಬೆಗಳನ್ನ, ರೋಗ ಬಂದಿರೋ ಎಲೆಗಳನ್ನ ಕತ್ತರಿಸಾಕ್ತಿವಲ್ಲ, ಪ್ರೂನಿಂಗ್ ಮಾಡ್ತೀವಿ. ಆಹಾ, ವೆರಿ ನೈಸ್ ಕಂಪ್ಯಾರಿಸನ್. ಆ ಟೈಮಲ್ಲಿ ಮರಕ್ಕೆ ಸ್ವಲ್ಪ ನೋವಾದ್ರೂ ಮುಂದೆ ಅದು ಹೆಲ್ದಿಯಾಗಿ ಬೆಳೆಯೋಕೆ, ಹೊಸ ಚಿಗುರು ಬರೋಕೆ ಆ ಎಕ್ಸ್ಟ್ರಾ ಬ್ರಾಂಚಸ್ ಕಟ್ ಮಾಡೋದು ಅನಿವಾರ್ಯ ಅಲ್ವಾ? ವೆರಿ ಗುಡ್ ಎಕ್ಸಾಂಪಲ್. ಇದು ಪರ್ಫೆಕ್ಟ್ ಮೆಟಫರ್. ಹೌದು, ಆ ಒಣಗಿದ ಕೊಂಬೆಗಳೇ ನಮ್ಮ ಲೈಫ್ನಲ್ಲಿರೋ ಈ ವಿಷಕಾರಿ ಸಂಬಂಧಗಳು, ಟಾಕ್ಸಿಕ್ ರಿಲೇಶನ್ಶಿಪ್ಸ್. ಹೌದು. ಆ ಕೊಂಬೆಗಳನ್ನ ಕಟ್ ಮಾಡೋದ್ರಿಂದ ಮರಕ್ಕೆ ನಷ್ಟ ಆಗಲ್ಲ, ಬದಲಾಗಿ ಉಳಿದಿರೋ ಒಳ್ಳೆ ಕೊಂಬೆಗಳಿಗೆ, ಹೂ ಹಣ್ಣುಗಳಿಗೆ ಸರಿಯಾದ ಗಾಳಿ, ಬೆಳಕು ಸಿಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಂಬಂಧ ಅಂದ್ರೆ ಬರೀ ಫಿಸಿಕಲ್ ಆಗಿ ಜೊತೆಲಿರೋದಲ್ಲ, ಮೆಂಟಲ್ ಆಗಿ ನಮ್ಮ ಬೆಳವಣಿಗೆಗೆ ಸಪೋರ್ಟ್ ಮಾಡೋದು. ಇಷ್ಟು ದಿನ ಯಾರು ತಮ್ಮ ಪರವಾಗಿದ್ದಾರೆ ಅಂತ ಅನ್ಕೊಂಡಿದ್ರೋ, ಯಾರು ಬೆನ್ನಿಗೆ ನಿಂತಿದ್ದಾರೆ ಅಂತ ಭ್ರಮೆಯಲ್ಲಿದ್ರೋ, ಅವರು ಬರೀ ತಮ್ಮ ಸ್ವಾರ್ಥಕ್ಕೆ ಜೊತೆಯಲ್ಲಿದ್ರು ಅಂತ ಅರ್ಥವಾದಾಗ
ಈ ಕಟಿಂಗ್ ಅಥವಾ ಪ್ರೂನಿಂಗ್ ಪ್ರೊಸೆಸ್ ಶುರುವಾಗುತ್ತೆ. ಆದ್ರೆ ಇದು ಅಂದ್ರೆ ಹೇಳೋಕೆ ಸುಲಭ, ಮಾಡೋಕೆ ತುಂಬಾ ಕಷ್ಟ ಅಲ್ವಾ? ನಾವು ಇಷ್ಟು ದಿನ ನಂಬಿದ್ದ ಜನರನ್ನ ಒಮ್ಮೆಲೆ ಲೈಫ್ನಿಂದ ಆಚೆ ಹಾಕೋದು, ನಮಗೆ ನಾವೇ ಒಂದು ಗಡಿ ಅಥವಾ ಬೌಂಡ್ರಿ ಹಾಕ್ಕೊಳ್ಳೋದು. ಕಷ್ಟನೇ, ಖಂಡಿತ ಕಷ್ಟ. ಆದ್ರೆ ಒಮ್ಮೆ ಈ ಬೌಂಡ್ರಿಗಳನ್ನ ಹಾಕೊಂಡ್ಮೇಲೆ ಸಿಗೋ ನೆಮ್ಮದಿ ಇದೆಯಲ್ಲ, ಅದು ಅದ್ಭುತ. ಜನರಿಗೊಂದು ಭಯ ಇರತ್ತೆ, ನಾನಿವ್ರನ್ನ ಬಿಟ್ರೆ ಒಂಟಿಯಾಗ್ಬಿಡ್ತೇನಾ, ನನ್ ಜೊತೆ ಯಾರು ಇಲ್ವಲ್ಲ ಅಂತ. ಹೌದು, ಅದು ಕಾಮನ್ ಫಿಯರ್. ಆದ್ರೆ ಇಲ್ಲಿ ಒಂದು ಬ್ಯೂಟಿಫುಲ್ ವಿಷಯ ಏನಂದ್ರೆ, ಈ ಫೇಕ್ ರಿಲೇಶನ್ಶಿಪ್ಸ್ ಹೋದಾಗ ಕೆಲವು ಹೊಸ ಪ್ರಾಮಾಣಿಕವಾದ ಸಣ್ಣಪುಟ್ಟ ಸಂಬಂಧಗಳು ಹುಟ್ಕೊಳ್ತವೆ. ಓ, ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಹೌದು, ಯಾರೋ ಒಬ್ಬ ಅಪರಿಚಿತ ಮಾಡೋ ಸಣ್ಣ ಸಹಾಯ, ಎಲ್ಲೋ ಕೇಳೋ ಒಂದು ಒಳ್ಳೆಯ ಮಾತು, ಆಫೀಸ್ನಲ್ಲಿ ಯಾರೋ ಕೊಡೋ ಸಪೋರ್ಟ್, ಇವೆಲ್ಲ ಜಗತ್ತಿನಲ್ಲಿ ಇನ್ನೂ ಒಳ್ಳೆ ಜನರಿದ್ದಾರೆ ಅನ್ನೋ ಭರವಸೆನ ವಾಪಸ್ ತರ್ತಾವೆ. ವಾವ್! ಇದು ಒಂಟಿತನ ಅಲ್ಲ, ಇದೊಂದು ವಿಮುಕ್ತಿ ಅಥವಾ ಲಿಬರೇಷನ್ ಅಂತ ಈ ಮೂಲ ವಿವರಿಸುತ್ತೆ. ಡೆಫಿನೆಟ್ಲಿ ಇದೊಂದು ಲಿಬ್ರೇಷನ್. ಇಷ್ಟೆಲ್ಲ ಎಮೋಷನಲ್ ಆಗಿ, ಸೈಕೊಲಾಜಿಕಲ್ ಆಗಿ ರಿಲೇಶನ್ಶಿಪ್ಸ್ ಬಗ್ಗೆ ಮಾತಾಡ್ತಾ ಈ ಲೇಖನದಲ್ಲಿ ಇದ್ದಕ್ಕಿದ್ದಂತೆ ವಿಷಯ ಬೇರೆದೇ ಕಡೆ ಟರ್ನ್ ಆಗತ್ತೆ ನೋಡಿ. ಏನ್ ಟರ್ನ್ ಆಗುತ್ತೆ? ಈ ನಂಬಿಕೆ ದ್ರೋಹದ ಎಫೆಕ್ಟು ಬರೀ ಮನಸ್ಸಿಗೆ ಮಾತ್ರ ಸೀಮಿತ ಅಲ್ಲ, ಅದು ನೇರವಾಗಿ ನಮ್ಮ ಬ್ಯಾಂಕ್ ಅಕೌಂಟ್, ಆಫೀಸ್ ಪಾಲಿಟಿಕ್ಸ್, ಇನ್ವೆಸ್ಟ್ಮೆಂಟ್ ಎಲ್ಲದರ ಮೇಲೂ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಓಹೋ, ಫೈನಾನ್ಷಿಯಲ್ ಸೈಡ್ ಕೂಡ. ನಾವು ಕಣ್ಮುಂಚೆ ಡೀಲ್ ಮಾಡ್ತಿರ್ತೀವಲ್ವಾ, ಇದೆರಡಕ್ಕೂ ಒಂದು ಡೈರೆಕ್ಟ್ ಕನೆಕ್ಷನ್ ಇದೆಯಾ? 100ಕ್ಕೆ 100 ಪಾಲು ಇದೆ. ನೀವು ಹೇಳಿದ್ದು ಪರ್ಫೆಕ್ಟ್ ಪಾಯಿಂಟ್. ಯೋಚನೆ ಮಾಡಿ, ನೀವೊಬ್ರಿಗೆ ನಿಮ್ಮ ಹಾರ್ಟನ್ನೇ ಒಪ್ಸಿದೀರಾ, ಅವರೇ ನಿಮ್ಮ ಪ್ರಪಂಚ ಅಂದ್ಮೇಲೆ ಅವರ ಕೈಗೆ ನಿಮ್ಮ ATM ಪಿನ್, ಬ್ಯಾಂಕ್ ಡೀಟೇಲ್ಸ್ ಅಥವಾ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೊಡೋದು ದೊಡ್ಡ ವಿಷಯನಾ? ಖಂಡಿತ ಇಲ್ಲ. ನಾವು ಈಸಿಯಾಗಿ ಕೊಟ್ಬಿಡ್ತೀವಿ. ಹೌದು, ಹಣದ ವಿಚಾರದಲ್ಲಿ ನಾವು ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು. ಆದರೆ ಆಪ್ತರ ಜೊತೆ ಡೀಲ್ ಮಾಡುವಾಗ ನಾವು ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತೀವಿ. ಅದೇ ನಾವು ಮಾಡೋ ಅತಿ ದೊಡ್ಡ ತಪ್ಪು. ನೀವು ಯಾರನ್ನೂ ನಂಬಿ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿರ್ಬೋದು, ಅಥವಾ ಅವರ ಮಾತಿನ ಮೇಲೆ ಎಲ್ಲೋ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಈಗ ಆ ನಂಬಿಕೆನೇ ಸುಳ್ಳು, ಅವರು ಫೇಕ್ ಅಂತ ಗೊತ್ತಾದಾಗ ನಿಮ್ಮ ದುಡ್ಡು, ನಿಮ್ಮ ಆಸ್ತಿ ಕೂಡ ಸೇಫ್ ಇಲ್ಲ ಅನ್ನೋದು ಕಟು ವಾಸ್ತವ. ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಥವಾ ದುಡ್ಡಿನ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲಂದ್ರೆ ತಕ್ಷಣ ಕ್ವೆಶ್ಚನ್ ಮಾಡ್ಬೇಕು ಅಲ್ವಾ? ಡಾಕ್ಯುಮೆಂಟ್ಸ್ ಓದೋದು, ಲೆಕ್ಕಾಚಾರ ಚೆಕ್ ಮಾಡೋದು, ಇದೆಲ್ಲ ಮಾಡ್ಲೇಬೇಕು. ಖಂಡಿತ. ಅಲ್ಲಿ ಕೂಡ ನೀವು ಆ ಡಿಟೆಕ್ಟಿವ್ ಟೋಪಿನೇ ಹಾಕಬೇಕು. ಯಾರಾದ್ರೂ ಡಾಕ್ಯುಮೆಂಟ್ಸ್ ಹೈಡ್ ಮಾಡ್ತಿದ್ದಾರಾ, ಲೆಕ್ಕದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತಿದೆಯಾ ಅಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಓಕೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಎಮೋಷನಲ್ ಸ್ಪೆಂಡಿಂಗ್. ಎಮೋಷನಲ್ ಸ್ಪೆಂಡಿಂಗ್ ಅಂದ್ರೆ ಬೇಜಾರಾದಾಗ ಶಾಪಿಂಗ್ ಮಾಡೋದು ಅಂತಾನಾ? ಎಕ್ಸಾಕ್ಟ್ಲಿ. ಮನುಷ್ಯ ಡಿಪ್ರೆಷನ್, ದುಃಖ ಅಥವಾ ಕೋಪದಲ್ಲಿದ್ದಾಗ ಆ ಪೇನಿಂದ ಎಸ್ಕೇಪ್ ಆಗೋಕೆ ಅಂತ ಅನಗತ್ಯವಾಗಿ ಆನ್ಲೈನ್ ಶಾಪಿಂಗ್ ಮಾಡೋದು, ಬೇಡವಾದ ವಸ್ತುಗಳನ್ನ ಕೊಳ್ಳೋದು ಮಾಡ್ತಾನೆ. ಹೌದೌದು, ಸುಮ್ನೆ ಆಪ್ಸ್ ಓಪನ್ ಮಾಡೋದು, ಆರ್ಡರ್ ಮಾಡೋದು. ಅದರಿಂದ ಟೆಂಪ್ರರಿ ಖುಷಿ ಸಿಗ್ಬೋದು, ಆದರೆ ಲಾಂಗ್ ಟರ್ಮ್ನಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ. ರೈಟ್. ಅದಕ್ಕೆ ಈ 4 ದಿನ ಯಾವುದೇ ಹೊಸ ಒಪ್ಪಂದ, ಯಾರಿಗೋ ಸಾಲ ಕೊಡೋದು ಅಥವಾ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಅಂತ ವಾರ್ನಿಂಗ್ ಇದೆ. ನಿಮ್ಮ ದುಡ್ಡನ್ನ ನೀವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಆಫೀಸ್ ವಿಚಾರದಲ್ಲೂ ಸೇಮ್ ವಿಷಯ ಹೇಳಿದ್ದಾರೆ. ಯಾರಾದ್ರೂ ನಮ್ಮನ್ನ ಪ್ರವೋಕ್ ಮಾಡಕ್ ಟ್ರೈ ಮಾಡಿದ್ರೆ, ಆಫೀಸ್ ಪಾಲಿಟಿಕ್ಸ್ ಮಾಡಿದ್ರೆ ಅವ್ರ ಜೊತೆ ವಾದ ಮಾಡೋಕ್ ಹೋಗ್ಬಾರ್ದು ಅಂತ. ವಾದ ಮಾಡಬಾರ್ದು. ನಮ್ಮ ಪ್ರಾಮಾಣಿಕ ಕೆಲಸನೇ ಅವರಿಗೆ ಉತ್ತರ ಆಗ್ಬೇಕು ಅಂತ. ಇದು ನಿಜಕ್ಕೂ ಒಂದು ಲೈಫ್ ಸ್ಕಿಲ್ಸ್ ಕ್ಲಾಸ್ ತರ ಇದೆ. ನಮ್ಮ ಎಮೋಷನಲ್ ಬೌಂಡ್ರೀಸ್ ಎಷ್ಟು ಮುಖ್ಯನೋ, ನಮ್ಮ ಫೈನಾನ್ಷಿಯಲ್ ಮತ್ತು ಪ್ರೊಫೆಷನಲ್ ಬೌಂಡ್ರೀಸ್ ಕೂಡ ಅಷ್ಟೇ ಮುಖ್ಯ ಅನ್ನೋದು ಸಕ್ಕಟ್ ಅರ್ಥ ಆಗುತ್ತೆ. ಹೌದು, ಅದ್ಭುತವಾದ ಪಾಠ ಇದು. ಓಕೆ, ಈಗ ನಾವು ಈ ಚರ್ಚೆಯ ಒಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂಡ್ ಟು ಬಿ ಆನೆಸ್ಟ್ ನನಗೆ ಸ್ವಲ್ಪ ಕಾಮಿಡಿ ಅನಿಸೋ ಪಾರ್ಟಿಗೆ ಬರೋಣ. ಓಕೆ, ಬರೋಣ. ನಾವು ಇಷ್ಟೊತ್ತು ಏನೆಲ್ಲ ಮಾತಾಡಿದ್ವಿ, ಕಾಗ್ನಿಟಿವ್ ಡಿಸೋನೆನ್ಸ್, ಪ್ರೀಫ್ರಂಟಲ್ ಕಾರ್ಟೆಕ್ಸ್, ಇಮೋಷನಲ್ ಸ್ಪೆಂಡಿಂಗ್, ಟಾಕ್ಸಿಕ್ ರಿಲೇಶನ್ಶಿಪ್ಸ್, ಇಂಥ ಹೈ ಲೆವೆಲ್ ಸೈಕಾಲಜಿ ಮಾತಾಡ್ತಿರೋ ಮಧ್ಯೆ ಈ ಮೂಲದಲ್ಲಿ ಇದ್ದಕ್ಕಿದ್ದಂತೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ. ಹೌದು, ಇದು ಬಹಳ ಆಸಕ್ತಿದಾಯಕವಾದ ಟ್ವಿಸ್ಟ್. ಏನು ಗೊತ್ತಾ ಆ ಜಾಹೀರಾತು? ನಾನು ಓದ್ತೀನಿ ಕೇಳಿ. ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯಾಲಯ, ಜಿ ಲಕ್ಷ್ಮಣರಾಜು. ಗಂಡ ಹೆಂಡತಿ ಸಮಸ್ಯೆ, ಆಸ್ತಿ ವಿವಾದ, ವ್ಯಾಪಾರದಲ್ಲಿ ನಷ್ಟ. ಇದರ ಜೊತೆಗೆ ಮನೆಯಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸೋದು, ಪಿಡಾಕನಸುಗಳು ಬರೋದು, ಎಲ್ಲದಕ್ಕೂ ಗ್ಯಾರಂಟಿ ಪರಿಹಾರ ಅಂತ ಒಂದು ಫೋನ್ ನಂಬರ್ ಸಮೇತ ದೊಡ್ಡದಾಗಿ ಹಾಕಿದ್ದಾರೆ. ಇದನ್ನ ನೋಡಿದಾಗ ನಂಗಂತೂ ನಗು ಬಂತು. ಎಲ್ಲಿಯ ಈ ಬ್ರೈನ್ ಸೈಕಾಲಜಿ, ಫೈನಾನ್ಷಿಯಲ್ ಸ್ಟ್ರಾಟಜಿ, ಎಲ್ಲಿಯ ಈ ಮನೆಯಲ್ಲಿ ಕೇಳಿಸೋ ಶಬ್ದಗಳು, ಪಿಡಾಕನಸುಗಳು, ಇದು ಎಂಥ ಕಾಂಬಿನೇಷನ್! ಇದನ್ನ ಈ ಸೈಕಾಲಜಿ ಅನಾಲಿಸಿಸ್ ಮಧ್ಯೆ ಯಾಕೆ ಹಾಕಿದ್ದಾರೆ?
ಇದು ಮೇಲ್ನೋಟಕ್ಕೆ ನೋಡಕ್ಕೆ ತಮಾಷೆ ಅನಿಸ್ಬೋದು, ವಿರೋಧಾಭಾಸ ಅನಿಸ್ಬೋದು. ಆದರೆ ನೀವು ಸ್ವಲ್ಪ ಆಳವಡಿ ನುಡಿದ್ರೆ ಇದರ ಹಿಂದೆ ಒಂದು ಅದ್ಭುತವಾದ ಸೋಷಿಯಾಲಜಿ ಅಂದ್ರೆ ಸಮಾಜಶಾಸ್ತ್ರ ಅಡಗಿದೆ. ಓ, ಸಮಾಜಶಾಸ್ತ್ರನಾ? ಹೌದು. ಮನುಷ್ಯನ ಮನಸ್ಥಿತಿ ಹೇಗೆ ಕೆಲಸ ಮಾಡುತ್ತೆ, ಅವನು ಪ್ರಾಬ್ಲಮ್ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಹೇಗೆ? ನನ್ಗರ್ಥ ಆಗ್ತಿಲ್ಲ. ಆಸ್ತಿ ವಿವಾದ ಅಥವಾ ಗಂಡ-ಹೆಂಡತಿ ಜಗಳ ಅನ್ನೋದು ಪ್ರಾಕ್ಟಿಕಲ್ ಸಮಸ್ಯೆ. ಅದಕ್ಕೂ ಈ ಭೂತಪ್ರೇತದ ಶಬ್ದಗಳಿಗೂ ಜ್ಯೋತಿಷ್ಯದಲ್ಲಿ ಒಂದೇ ಕಡೆ ಪರಿಹಾರ ಹುಡುಕೋದು ಯಾಕೆ? ಕನೆಕ್ಷನ್ ಏನು? ಕನೆಕ್ಷನ್ ಇದೆ. ಯಾಕಂದ್ರೆ ಮನುಷ್ಯನಿಗೆ ಬರೋ ಪ್ರಾಕ್ಟಿಕಲ್ ಸಮಸ್ಯೆಗಳು ಅವನಲ್ಲಿ ಅತೀಂದ್ರಿಯ ಭಯಗಳನ್ನ ಅಂದ್ರೆ ಮಿಸ್ಟಿಕಲ್ ಫಿಯರ್ಸ್ ಹುಟ್ಟಾಗ್ತವೆ. ಓಕೆ. ಉದಾಹರಣೆಗೆ, ಯಾರೋ ಅತ್ಯಂತ ಆಪ್ತರು ಮೋಸ ಮಾಡಿದಾಗ ಎಮೋಷನಲ್ ಬ್ಯಾಲೆನ್ಸ್ ಹಾಳಾಗುತ್ತೆ. ಫೈನಾನ್ಷಿಯಲ್ ಸೆಕ್ಯೂರಿಟಿ ರಿಸ್ಕ್ನಲ್ಲಿರ್ತಾರಲ್ವಾ? ಹೌದು. ಆಗೇನಾಗುತ್ತೆ, ರಾತ್ರಿ ನಿದ್ದೆ ಬರಲ್ಲ, ಮೆದುಳು ಯಾವಾಗ್ಲೂ ಹೈಪರ್ ಅಲರ್ಟ್ ಆಗಿರುತ್ತೆ, ಏನೋ ಕೆಟ್ಟದಾಗುತ್ತೆ ಅನ್ನೋ ಆತಂಕ ಶುರುವಾಗುತ್ತೆ. ರೈಟ್, ಯಾವಾಗ್ಲೂ ಟೆನ್ಷನ್. ಆತಂಕ, ಭದ್ರತೆಯ ಕೊರತೆನೇ ಈ ಪೀಡಾ ಕನಸುಗಳು ಅಥವಾ ಮನೆಯಲ್ಲಿ ವಿಚಿತ್ರ ಶಬ್ದ ಕೇಳಿಸೋದು ಅಂತ ಪ್ರಕಟ ಆಗುತ್ತೆ. ಇವೆಲ್ಲ ಬೇರೇನೂ ಅಲ್ಲ, ಅದು ಆ ವ್ಯಕ್ತಿಯ ಮಾನಸಿಕ ಆತಂಕದ ಸಿಂಪ್ಟಮ್ಸ್ ಅಷ್ಟೇ. ನಮ್ಮ ಮೆದುಳು ಭಯದಲ್ಲಿರುವಾಗ ಇಲ್ಲದ ಶಬ್ದಗಳನ್ನ ಸೃಷ್ಟಿ ಮಾಡುತ್ತೆ. ಓ ಮೈ ಗಾಡ್! ಅಂದ್ರೆ ಜನ ತಮ್ಮ ರಿಯಲ್ ಲೈಫ್ ಟೆನ್ಷನ್ಗಳನ್ನ, ನಂಬಿಕೆ ದ್ರೋಹದ ನೋವನ್ನ ಡೈರೆಕ್ಟಾಗಿ ಫೇಸ್ ಮಾಡೋಕಾಗ್ದೆ ಅದನ್ನ ಯಾವುದೋ ಸೂಪರ್ ನ್ಯಾಚುರಲ್ ಶಕ್ತಿಗೆ ಲಿಂಕ್ ಮಾಡ್ತಾರೆ ಅಂತಾನಾ? ಎಕ್ಸಾಕ್ಟ್ಲಿ. ಜ್ಯೋತಿಷ್ಯದಂತಹ ವ್ಯವಸ್ಥೆಗಳು ಕೇವಲ ಗ್ರಹಗಳ ಚಲನೆ ಬಗ್ಗೆ, ಫ್ಯೂಚರ್ ಬಗ್ಗೆ ಹೇಳಲ್ಲ. ಜನರಿಗೆ ಆ ಟೈಮ್ನಲ್ಲಿ ಬೇಕಾಗಿರುವ ಸೈಕಲಾಜಿಕಲ್ ಸಪೋರ್ಟ್, ಒಂದು ಕಂಫರ್ಟ್ ಕೊಡ್ತವೆ. ನನ್ಗೆ ಯಾರೂ ಇಲ್ಲ, ಎಲ್ಲರೂ ಮೋಸ ಮಾಡಿದ್ರು ಅಂತ ಅಳುವಾಗ ಯಾರೋ ಒಬ್ಬ, ನೀನು ಯೋಚನೆ ಮಾಡಬೇಡ, ಇದು ನಿನ್ ತಪ್ಪಲ್ಲ, ಗ್ರಹಚಾರ ಸರಿಯಿಲ್ಲ, ನಾನ್ ಪೂಜೆ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಸಿಗೋ ರಿಲೀಫ್ ಇದೆಯಲ್ಲ. ಹೌದು, ಆ ಕಂಫರ್ಟ್ ಅವರಿಗೆ ಬೇಕಾಗಿರುತ್ತೆ. ಜನ ಆ ಪರಿಹಾರಕ್ಕೆ ದುಡ್ಡು ಕೊಡ್ತಿಲ್ಲ, ಆ ಭರವಸೆಗೆ ದುಡ್ಡು ಕೊಡ್ತಿದ್ದಾರೆ. ತಾರ್ಕಿಕ ಜಗತ್ತು ಮತ್ತು ನಂಬಿಕೆಯ ಜಗತ್ತು ಹೇಗೆ ಒಟ್ಟಿಗೆ ಬ್ಯಾಲೆನ್ಸ್ ಆಗ್ತವೆ ಅನ್ನೋದಕ್ಕೆ ಈ ಜಾಹೀರಾತು ಒಂದು ಪರ್ಫೆಕ್ಟ್ ಕನ್ನಡಿ. ವಾವ್, ದಿಸ್ ಇಸ್ ಮೈಂಡ್ ಬ್ಲೋಯಿಂಗ್. ಆ ಒಂದು ಸಿಂಪಲ್ ಅಡ್ವರ್ಟೈಸ್ಮೆಂಟ್ ಹಿಂದೆಯೂ ಇಷ್ಟು ದೊಡ್ಡ ಸೈಕಾಲಜಿ ಇದೆ ಅಂತ ನಾನು ಊಹಿಸಿರ್ಲಿಲ್ಲ. ನಿಜ, ಇದು ಬಹಳ ಡೀಪ್ ಆಗಿದೆ. ಸರಿ, ಈಗ ನಾವು ಈ ಇಡೀ ಚರ್ಚೆಯನ್ನ ಒಂದ್ ಕಡೆ ತರೋದಾದ್ರೆ, ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಕುರುಡು ನಂಬಿಕೆಯಿಂದ ಆಗೋ ದ್ರೋಹ, ಆಮೇಲೆ ಸಿಗೋ ಆ ಪಿ ಅನ್ನೋ ವ್ಯಕ್ತಿಯ ಹಿಂಟ್, ತಕ್ಷಣ ರಿಯಾಕ್ಟ್ ಮಾಡ್ದೆ ಕೋಪನ ಕಂಟ್ರೋಲ್ ಮಾಡಿ ಡಿಟೆಕ್ಟಿವ್ ತರಹ ಸಾಕ್ಷ್ಯ ಕಲೆಕ್ಟ್ ಮಾಡೋದು, ರೈಟ್. ಆಮೇಲೆ ನಮ್ಮ ಲೈಫ್ನಲ್ಲಿರೋ ಆ ಒಣಗಿದ ಕೊಂಬೆಗಳನ್ನ ಕತ್ತರಿಸಿ ಎಸೆಯೋದು, ಅಂದ್ರೆ ಟಾಕ್ಸಿಕ್ ಜನರನ್ನ ದೂರ ಇಡೋದು, ಜೊತೆಗೆ ನಮ್ಮ ಬ್ಯಾಂಕ್ ಅಕೌಂಟ್ಸ್, ನಮ್ಮ ದುಡ್ಡನ್ನ ಸೇಫ್ ಮಾಡ್ಕೊಳ್ಳೋದು, ಇದೆಲ್ಲ ಸೇರಿ ಒಂದು ಕಂಪ್ಲೀಟ್ ಸರ್ವೈವಲ್ ಗೈಡ್ ತರ ಇದೆ ಅಲ್ವಾ? ಖಂಡಿತ. ಮತ್ತು ಇಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ ಅತಿ ಮುಖ್ಯವಾದ ವಿಷಯ ಏನಂದ್ರೆ, ನಂಬಿಕೆ ದ್ರೋಹ ಅನ್ನೋದು ಯಾರಿಗಾದ್ರೂ ಯಾವಾಗಾದ್ರೂ ಆಗಬಹುದು. ಅದು ಕೇವಲ ಒಂದು ನಿರ್ದಿಷ್ಟ ರಾಶಿಗೆ ಸೀಮಿತ ಅಲ್ಲ. ಹೌದು, ಯಾರಿಗಾದ್ರೂ ಆಗಬಹುದು. ನಾವೆಲ್ಲರೂ ಲೈಫ್ನಲ್ಲಿ ಒಮ್ಮೆ ಆದ್ರೂ ಇದನ್ನ ಫೇಸ್ ಮಾಡೇ ಮಾಡ್ತೀವಿ. ಆದರೆ ಆ ನೋವನ್ನ ಒಂದು ವೆಪನ್ ಆಗಿ ಕನ್ವರ್ಟ್ ಮಾಡಿ ನಾವು ಇನ್ನಷ್ಟು ಸ್ಟ್ರಾಂಗ್ ಆಗಿ ವಾಸ್ತವಿಕವಾಗಿ ಯೋಚನೆ ಮಾಡೋದು ಕಲಿಯೋದು ಬಹಳ ಮುಖ್ಯ. ಕುರುಡು ನಂಬಿಕೆ ನಮಗೆ ಡೇಂಜರ್, ಆದರೆ ಕಣ್ಣು ಕುವಿ ತೆರೆದಿಟ್ಟಿರೋ ನಂಬಿಕೆ, ಲಾಜಿಕಲ್ ಆಗಿರೋ ನಂಬಿಕೆ ನಮ್ಮನ್ನ ಕಾಪಾಡುತ್ತೆ. ಈ 4 ದಿನಗಳ ಪ್ರೋಸೆಸ್ ಏನಿದೆ ಅದು ಕೇವಲ ನಷ್ಟದ ಕಥೆ ಅಲ್ಲ, ಅದೊಂದು ಜಾಗೃತಿಯ ಅವೇಕನಿಂಗ್ ಪಯಣ. ಹೌದು, ನೋವು ನಮ್ಮನ್ನ ಮುರಿಯಲ್ಲ, ಬದಲಾಗಿ ನಮ್ಮನ್ನ ಎಚ್ಚರಿಸುತ್ತೆ. ಸರಿ, ನಾವು ಈ ಇಂಟ್ರೆಸ್ಟಿಂಗ್ ಚರ್ಚೆಯ ಕೊನೆಗೆ ಬಂದಿದ್ದೀವಿ. ಮುಗಿಸೋ ಮುನ್ನ ನನಗೊಂದು ಯೋಚನೆ ಬರ್ತಿದೆ, ಅದನ್ನ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು. ಖಂಡಿತ, ಹೇಳಿ. ನಾವು ಸ್ಟಾರ್ಟಿಂಗ್ನಲ್ಲಿ ಮಾತಾಡಿದ್ವಲ್ಲ ಆ ಎಕ್ಸ್ರೇ ಬಗ್ಗೆ. ಲೈಫ್ನಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೊಂಡಾಗ ಯಾರೋ ಒಬ್ರು ಕೊಡೋ ಒಂದು ಸಣ್ಣ ಪಿ ಅನ್ನೋ ಹಿಂಟ್ ನಮ್ಮ ಇಡೀ ಲೈಫ್ನ ನಂಬಿಕೆಗಳನ್ನ, ಆ ಎಕ್ಸ್ರೇ ರಿಪೋರ್ಟ್ನ ಫೇಕ್ ಅಂತ ಪ್ರೂವ್ ಮಾಡಬಲ್ಲದು ಅಂದ್ರ. ಇವತ್ತು ನಾವೆಲ್ಲರೂ ಕಣ್ಮುಚ್ಚಿ ನಂಬಿರೋ ನಮ್ಮ ಸುತ್ತಮುತ್ತಲಿನ ರಿಲೇಶನ್ಶಿಪ್ಸ್ನಲ್ಲಿ ಎಷ್ಟು ನಿಜವಾದ ಆಕ್ಷನ್ಸ್, ನಿಜವಾದ ಪ್ರೀತಿ ಮೇಲೆ ನಿಂತಿವೆ, ಮತ್ತೆ ಎಷ್ಟು ಸಂಬಂಧಗಳು ಕೇವಲ ನಮ್ಮದೇ ಎಕ್ಸ್ಪೆಕ್ಟೇಷನ್ಸ್, ನಮ್ಮದೇ ಭ್ರಮೆಯ ಮೇಲೆ ನಿಂತಿವೆ. ಓ, ದಟ್ಸ್ ಅ ಡೀಪ್ ಕ್ವೆಶ್ಚನ್. ಆ ಎಕ್ಸ್ರೇ ರಿಪೋರ್ಟ್ ನಮ್ದೇ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಇಷ್ಟು ದಿನ ನಾವು ನೋಡ್ತಿದ್ದಿದ್ದು ನಮ್ಮ ರಿಪೋರ್ಟ್ ಅಲ್ಲ, ಬೇರೆ ಯಾರದ್ದೂ ಎಕ್ಸ್ರೇ ಆಗಿದ್ರೆ? ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಈ ಪ್ರಶ್ನೆನ ಸ್ವಲ್ಪ ತಲೆಗೆ ಹಾಕೊಳ್ಳೋಣ. ನಮ್ಮೆಲ್ಲರ ಲೈಫ್ನ ಎಕ್ಸ್ರೇನ ನಾವೇ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಮತ್ತೆ ಸಿಗೋಣ. ಟೇಕ್ ಕೇರ್.